ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ 2013ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಿಂದ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಮತ್ತು ICT ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇವಾಗಲೇ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನಾವು ಸಾಲ್ವ್ ಮಾಡಿದ್ದೀವಿ. ನಮ್ಮ ಚಾನಲ್ನಲ್ಲಿ ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಸೊ ಇವಾಗ ಇದನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಿದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQs PDF ಅನ್ನು ನೀಡ್ತಿದ್ದೀವಿ. ಜೊತೆಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ನೀವು ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದೆ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಇಸ್ ಇಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಸಿಸ್ಟಮ್ ಮೇಕ್ ಯೂಸ್ ಆಫ್ ಆಪ್ಷನ್ ಎ MICR, ಆಪ್ಷನ್ ಬಿ ಮಾರ್ಕ್ ಸೆನ್ಸಿಂಗ್, ಆಪ್ಷನ್ ಸಿ ಪೋರ್ಟ್ ಅ ಪಂಚ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ವಿದ್ಯುನ್ಮಾನ ನಿಧಿಗಳ ವರ್ಗಾವಣೆ ವ್ಯವಸ್ಥೆಯು ಡ್ಯಾಶ್ ಅನ್ನು ಉಪಯೋಗಿಸುತ್ತದೆ. ಆಪ್ಷನ್ ಎ MICR, ಆಪ್ಷನ್ ಬಿ ಮಾರ್ಕ್ ಸೆನ್ಸಿಂಗ್, ಆಪ್ಷನ್ ಸಿ ಪೋರ್ಟ್ ಅ ಪಂಚ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಹಿಯರ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, it is the electronic transfer of money from one bank to another bank. ಸೊ ಈ ಇಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತಂದರೆ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಸೊ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಹಣವನ್ನು ವರ್ಗಾವಣೆ ಮಾಡುವುದು. ಸೊ ಇನ್ ಬ್ಯಾಂಕಿಂಗ್ ಸಿಸ್ಟಮ್ MICR ಟೆಕ್ನಾಲಜಿ is widely used to read and process check information quickly and accurately, ಸಪೋರ್ಟಿಂಗ್ ಎಲೆಕ್ಟ್ರಾನಿಕ್ ಫಂಡ್ ಪ್ರೊಸೆಸಿಂಗ್ ಆ್ಯಂಡ್ ಚೆಕ್ ಕ್ಲಿಯರಿಂಗ್. ಸೊ ಈ ಒಂದು ಚೆಕ್ ಕ್ಲಿಯರಿಂಗ್ ಆಗಿ ಮತ್ತು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ಗಾಗಿ ನಾವು ಬ್ಯಾಂಕಿನಲ್ಲಿ ಈ ಒಂದು MICR ಅನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ MICR ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಸೊ ಇಟ್ ಈಸ್ ಗೋಯಿಂಗ್ ಟು ರೀಡ್ ದ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ಸ್ printed on the bottom of the checks such as check number, bank code and branch code etc. ಸೊ ಈ ಒಂದು MICR ಅನ್ನು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕರಿತೀವಿ. ಸೊ ಇದು ಏನು ಮಾಡುತ್ತೆ ಅಂತಂದರೆ ಈ ಚೆಕ್ಗಳನ್ನು ಕ್ಲಿಯರ್ ಮಾಡಲು ಚೆಕ್ ಮೇಲೆ ಬರೆದಿರುವ ಚೆಕ್ ನಂಬರ್ ಆಗಿರ್ಬೋದು, ಬ್ಯಾಂಕ್ ಕೋಡ್ ಆಗಿರ್ಬೋದು, ಬ್ರಾಂಚ್ ಕೋಡ್ ಆಗಿರ್ಬೋದು, ಇವುಗಳನ್ನು ಇದು ರೀಡ್ ಮಾಡ್ತಾ ಇದೆ. ಸೊ ಇಟ್ ಎನೇಬಲ್ಸ್ ಫಾಸ್ಟ್, ಸೆಕ್ಯೂರ್ ಆ್ಯಂಡ್ ಅಕ್ಯುರೇಟ್ ಚೆಕ್ ಪ್ರೊಸೆಸಿಂಗ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ MICR. Next question is which of the following is used for serial access storage only? ಸೊ ಈ ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ಗೆ ಮಾತ್ರ ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸುತ್ತಾರೆ? ಆಪ್ಷನ್ ಎ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಡಿಸ್ಕ್, ಆಪ್ಷನ್ ಸಿ ಕೋರ್ ಮೆಮೊರಿ, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಟೇಪ್. So here serial access storage, it means data is accessed one record after another. To reach a particular record, the system must pass through all the preceding records. So here magnetic tape, it is a sequential or serial access storage, commonly used for data backup, archival storage, then long term data preservation. ಸೊ ಈ ಒಂದು ಮ್ಯಾಗ್ನೆಟಿಕ್ ಟೇಪ್ ಏನಿದೆ ಇದು ಒಂದು ಸೀರಿಯಲ್ ಆಕ್ಸೆಸ್ ಸ್ಟೋರೇಜ್ ಆಗಿದೆ. ಸೊ ಇದನ್ನು ನಾವು ಡೇಟಾ ಬ್ಯಾಕಪ್ಗಾಗಿ, ಆರ್ಕಿವಲ್ ಸ್ಟೋರೇಜ್ಗಾಗಿ, ಲಾಂಗ್ ಟರ್ಮ್ಗಾಗಿ ಡೇಟಾವನ್ನು ಪ್ರಿಸರ್ವ್ ಮಾಡಲು ಬಳಕೆ ಮಾಡ್ತೀವಿ. ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಟೇಪ್. ಇಟ್ ಈಸ್ ಅ serial access storage. Next question is one of the non-structural methods for controlling flood damage is option A maintaining wetlands, option B improved drainage, option C improving flow conditions, option D constructing reservoirs. ನೆರೆ ಹಾವಳಿ ನಿಯಂತ್ರಿಸುವ ರಾಚನಿಕವಲ್ಲದ ವಿಧಾನಗಳಲ್ಲಿ ಒಂದು ಡ್ಯಾಶ್ ಆಗಿದೆ. ಆಪ್ಷನ್ ಎ ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು, ಆಪ್ಷನ್ ಬಿ ಚರಂಡಿ ವ್ಯವಸ್ಥೆಯಲ್ಲಿ ಸುಧಾರಣೆ, ಆಪ್ಷನ್ ಸಿ ಹರಿಯುವ ಸ್ಥಿತಿಗಳನ್ನು ಸುಧಾರಿಸುವುದು, ಆಪ್ಷನ್ ಡಿ ಜಲಾಶಯಗಳ ನಿರ್ಮಾಣ. Yes, in order to control the flood damages, there are two methods. One is structural method and another one is non-structural method. So ಈ ಒಂದು ಫ್ಲಡ್ ಅನ್ನು ಕಂಟ್ರೋಲ್ ಮಾಡಲು ಎರಡು ವಿಧಾನಗಳಿದ್ದಾವೆ. ಒಂದು ಸ್ಟ್ರಕ್ಚರಲ್ ಮೆಥಡ್, it involves physical engineering works. Non-structural methods focus on reducing flood risk without major engineering structure. ಸೊ ಇಲ್ಲಿ ಸ್ಟ್ರಕ್ಚರಲ್ ಮೆಥಡ್ಸ್ನಲ್ಲಿ ಜಾಸ್ತಿ ಫಿಸಿಕಲ್ ಇಂಜಿನಿಯರಿಂಗ್ ಕೆಲಸವನ್ನು ಮಾಡಲಾಗುತ್ತೆ. ಅಂದರೆ ಜನರನ್ನು ಬಳಸಿ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಈ ರೀತಿ ಫಿಸಿಕಲ್ ವರ್ಕನ್ನು ಮಾಡಲಾಗುತ್ತೆ. ಸೊ ಈ ನಾನ್ ಸ್ಟ್ರಕ್ಚರ್ನಲ್ಲಿ ಫಿಸಿಕಲ್ ವರ್ಕ್ ಕಡಿಮೆ ಇರುತ್ತೆ.
So structural methods include dams and reservoirs, embankments, then improved drainage system, then channel improvement. These are structural methods. In non-structural methods like flood forecasting, warning system, then floodplain zoning, afforestation, land use planning, maintaining wetlands, public awareness, preparation for the disaster. So these are all come under the non-structural methods. So here one non-structural method is, that is ಮೇಂಟೈನಿಂಗ್ ವೆಟ್ ಲ್ಯಾಂಡ್. ಸೊ ಇಲ್ಲಿ ನೆರೆ ಹಾವಳಿ ನಿಯಂತ್ರಿಸುವ ಒಂದು ನಾನ್ ಸ್ಟ್ರಕ್ಚರಲ್ ಮೆಥಡ್ ಯಾವುದಾಗಿದೆ ಅಂದರೆ ಒದ್ದೆ ಜಮೀನುಗಳನ್ನು ನಿರ್ವಹಿಸುವುದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಸ್, ಅಮಂಗ್ ದ ಫಾಲೋವಿಂಗ್ ವಿಚ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಇಕೋಸಿಸ್ಟಮ್ ಪೀಪಲ್? ಆಪ್ಷನ್ ಎ, ಫಾರ್ಮರ್ಸ್ ಇನ್ವಾಲ್ವ್ಡ್ ಇನ್ ಇಂಟೆನ್ಸಿವ್ ಅಗ್ರಿಕಲ್ಚರ್. ಆಪ್ಷನ್ ಬಿ, ಫಾರ್ಮರ್ಸ್ ಪಾರ್ಟಿಸಿಪೇಟಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆಪ್ಷನ್ C, tribals collecting resources from forest. Option D, cattle ranchers involved in mass production. ಪರಿಸರ ವ್ಯವಸ್ಥೆಯ ಜನರು ಎಂಬುದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ, ತೀವ್ರ ವ್ಯವಸಾಯದಲ್ಲಿ ನಿರತರಾದ ರೈತರು. ಆಪ್ಷನ್ ಬಿ, ರಫ್ತು ಮಾಡುವುದಕ್ಕಾಗಿ ಜೈವಿಕ ವ್ಯವಸಾಯ ವೃತ್ತಿ ಮಾಡುವವರು. ಆಪ್ಷನ್ ಸಿ, ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನವರು. ಆಪ್ಷನ್ ಡಿ, ಭಾರಿ ಉತ್ಪಾದನೆಯಲ್ಲಿ ತೊಡಗಿರುವ ಜಾನುವಾರು ಕ್ಷೇತ್ರದವರು. So first we must know what do we mean by ecosystem people. So ecosystem people, it was introduced by environmentalist Madhav Gadgil and Ramachandra Guha. So ಒಂದು ecosystem people, ಪರಿಸರ ವ್ಯವಸ್ಥೆಯ ಜನರು ಎಂಬುದನ್ನು ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಮಾಧವ್ ಗಾಡ್ಗಿಲ್ ಮತ್ತೆ ರಾಮಚಂದ್ರ ಗುಹಾ. So it refers to people who depend directly on natural ecosystem for their livelihood, such as forest, river, grassland, wetland, etc. So these people are directly dependent on the ecosystem for their living, such as they are collecting the resources from forest, they are depending on rivers or grasslands. ಸೊ ಇಲ್ಲಿ ಈ ಪರಿಸರ ವ್ಯವಸ್ಥೆಯ ಜನರು ಅಂತಂದ್ರೆ ಇವರು ತಮ್ಮ ಜೀವನ ನಿರ್ವಹಣೆಯಾಗಿ ನೇರವಾಗಿ ಪರಿಸರವನ್ನೇ ಅವಲಂಬಿಸಿರ್ತಾರೆ. ಉದಾಹರಣೆಗೆ ಕಾಡುಗಳ ಮೇಲೆ ಅವಲಂಬಿತರಾಗಿರ್ಬೋದು, ನದಿಗಳ ಮೇಲೆ ಅವಲಂಬಿತರಾಗಿರ್ಬೋದು, ಈ ಗ್ರಾಸ್ಲ್ಯಾಂಡ್ ಹಸಿರು ಹುಲ್ಲುಗಳ ಮೇಲೆ ಅವಲಂಬಿತರಾಗಿರೋರಾಗಿರ್ಬೋದು. ಸೊ ಇವರಿಗೆ ನಾವು ಪರಿಸರ ವ್ಯವಸ್ಥೆಯ ಜನರು ಅಂತ ಕರಿತೀವಿ. ಎಕ್ಸಾಂಪಲ್ಸ್, ಟ್ರೈಬಲ್ ಕಮ್ಯುನಿಟೀಸ್ ಕಲೆಕ್ಟಿಂಗ್ ಫಾರೆಸ್ಟ್ ಪ್ರೊಡ್ಯೂಸ್, ಟ್ರೆಡಿಷನಲ್ ಫಿಶರ್ಮೆನ್, then forest dwellers. These people generally use natural resources sustainably and have a close relationship with their local environment. So ಈ ಜನರು ಏನು ಮಾಡ್ತಾ ಇದ್ದಾರೆ, ನೇರವಾಗಿ ತಮ್ಮ ಒಂದು ಜೀವನ ನಿರ್ವಹಣೆಗಾಗಿ ಪರಿಸರವನ್ನೇ ಅವಲಂಬಿಸಿರ್ತಾರೆ. ಉದಾಹರಣೆಗೆ ಈ ಕಾಡುಗಳಿಂದ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಜೀವನ ನಡೆಸುವವರು. ಸೊ ಅವ್ರು ಏನು ಮಾಡ್ತಾರೆ, ಪರಿಸರದ ಮೇಲೇ ಅವಲಂಬಿತರಾಗಿರ್ತಾರೆ. ಸೊ ದ ಪೀಪಲ್ who are dependent completely on ecosystem for their life. For example, people who collect wood from the forest, they are dependent on the forest, so they are known as the ecosystem people. So yeah, the right answer is option A, tribals collecting resources from forest. ಅರಣ್ಯದಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಬುಡಕಟ್ಟಿನ ಜನಾಂಗದವರಿಗೆ ನಾವು ಪರಿಸರ ವ್ಯವಸ್ಥೆಯ ಜನರು ಅಂತ ಕರಿತೀವಿ. So tribals collecting resources from the forest, they are known as the ecosystem people. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಪೇಪರ್ 1 ಕೋರ್ಸನ್ನು ಜಾಯ್ನ್ ಆದರೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್ಸ್, ನೋಟ್ಸ್, 5000+ MCQs PDF ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಪೇಪರ್ 2ಗಾಗಿ ಇಲ್ಲಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.